ಬೇಟೆಯಾಡಲು ಕಾಡಿಗೆ ಹೋಗುತ್ತೀರಾ? ಹೌದು ಕುಮಾರ, ಹೋಗುತ್ತೇನೆ. ಬೇಟೆ ರಾಜರಿಗೆ ಒಂದು ವಿನೋದ ಕ್ರೀಡೆ. ಬೇಟೆ ಎಂದರೇನು ಅಪ್ಪಾಜಿ? ದುಷ್ಟ ಮೃಗಗಳನ್ನು ಕೊಲ್ಲುವುದು. ಅವುಗಳನ್ನೇಕೆ ಬೇಟೆಯಾಡಬೇಕು? ದುಷ್ಟ ಮೃಗಗಳು ಹೆಚ್ಚಿದಾಗ ಅವು ಅರಣ್ಯದ ಸಮೀಪದ ಗ್ರಾಮಗಳಿಗೆ ನುಗ್ಗಿ ಪ್ರಜೆಗಳಿಗೆ, ಸಾಕು ಪ್ರಾಣಿಗಳಿಗೆ ಹಾನಿಯುಂಟು ಮಾಡುತ್ತವೆ. ಪ್ರಜೆಗಳು ಸಂಕಷ್ಟಕ್ಕೆ ಗುರಿಯಾಗುತ್ತಾರೆ. ಅಂತಹ ಸಂದರ್ಭದಲ್ಲಿ ಆ ದುಷ್ಟ ಮೃಗಗಳನ್ನು ಬೇಟೆಯಾಡಿ ಜನರ ಕಷ್ಟಗಳನ್ನು ನೀಗಿಸುವುದು ರಾಜನಾದವರ ಕರ್ತವ್ಯ. ಅಪ್ಪಾಜಿ, ಬೇಟೆಯಾಡಲು ನೀವು ಕಾಡಿಗೆ ಯಾವಾಗ ಹೋಗುತ್ತೀರಾ? ಏಕೆ ಮಗು, ಅದೇಕೆ ಬೇಕು ನಿನಗೆ? ಈ ಸಲ ನೀವು ಬೇಟೆಗೆ ಹೋದಾಗ ನಾನು ನಿಮ್ಮ ಜೊತೆ ಬರುತ್ತೇನೆ. ನನ್ನನ್ನು ಕರೆದುಕೊಂಡು ಹೋಗಿ. ಬೇಡ ಮಗು, ನೀನಿನ್ನೂ ಚಿಕ್ಕವನು. ನಿನ್ನನ್ನು ಬೇಟೆಗೆ ಕರೆದುಕೊಂಡು ಹೋಗುವುದು ಉಚಿತವಲ್ಲ. ಏಕೆ ಅಪ್ಪಾಜಿ, ಏಕೆ ಉಚಿತವಲ್ಲ? ಅಲ್ಲಿ ಹೆಜ್ಜೆ ಹೆಜ್ಜೆಗೂ ಅಪಾಯಗಳು ಎದುರಾಗುತ್ತವೆ. ನೀನು ಅವುಗಳನ್ನು ಎದುರಿಸಲಾರೆ. ನಿನ್ನನ್ನು ರಕ್ಷಣೆ ಮಾಡುತ್ತಾ ಬೇಟೆಯಾಡುವುದು ನಮಗೂ ಕಷ್ಟವಾಗುತ್ತದೆ. ಹಾಗಾದರೆ ನಾನು ಬೇಟೆಯನ್ನು ನೋಡಿ ಕಲಿಯುವುದು ಯಾವಾಗ? ನೀನು ದೊಡ್ಡವನಾದ ಮೇಲೆ ನೋಡಲೂಬಹುದು, ಕಲಿತು ಬೇಟೆಯಾಡಲೂಬಹುದು. ನನಗೂ ನಿಮ್ಮಂತೆ ಬೇಟೆಯಾಡಲು ಆಸೆಯಾಗುತ್ತಿದೆ. ಆಗಲಿ, ನೀನು ದೊಡ್ಡವನಾದ ಮೇಲೆ ನಿನ್ನ ಆಸೆ ಈಡೇರುತ್ತದೆ. ಆಗ ನೀನು ಸೈನಿಕರ ಜೊತೆ ನೀನೇ ಹೋಗಿ ಬೇಟೆಯಾಡಲೂಬಹುದು. ಈಗ ನಿನ್ನ ವಯಸ್ಸಿಗೆ ತಕ್ಕಂತೆ ಆಟ ಪಾಠಗಳಿಗೆ ಗಮನ ಕೊಡು. ಆಟ ಪಾಠಗಳು ಮಾತ್ರವಲ್ಲ ಅಪ್ಪಾಜಿ, ಶಸ್ತ್ರಾಭ್ಯಾಸವನ್ನು ಮಾಡುತ್ತೇನೆ. ಆಹಾ, ವೀರ ತಂದೆಯ ವೀರಪುತ್ರ. ಕುಮಾರ ಉತ್ತಮ, ನಿನಗೆ ಶಸ್ತ್ರಾಭ್ಯಾಸವೆಂದರೆ ಅಷ್ಟೊಂದು ಇಷ್ಟವೇ? ಹೌದು ಅಪ್ಪಾಜಿ, ಶಸ್ತ್ರಾಭ್ಯಾಸವನ್ನು ಮಾಡಿ ಚೆನ್ನಾಗಿ ಕಲಿತರೆ ಕಾಡಿನಲ್ಲಿ ಬೇಟೆಯಾಡಲು ಅನುಕೂಲವಾಗುವುದಿಲ್ಲವೇ? ಬರೀ ಬೇಟೆಗೆ ಮಾತ್ರವಲ್ಲ ಮಗು, ರಾಜಪುತ್ರನಾದವನು ಶತ್ರುಗಳನ್ನು ನಿಗ್ರಹಿಸಲು ಶಸ್ತ್ರಾಭ್ಯಾಸವನ್ನು ಮಾಡಿರಬೇಕು. ರಾಜ್ಯದ ರಕ್ಷಣೆಗೆ ಅವೆಲ್ಲ ಬೇಕು. ಅಪ್ಪಾಜಿ, ನನ್ನ ಅಣ್ಣನಾದ ಧ್ರುವಕುಮಾರನು ನನ್ನಾಗೆ ಶಸ್ತ್ರಾಭ್ಯಾಸ ಮಾಡುವನಲ್ಲವೇ? ಹೌದು, ಕ್ಷತ್ರಿಯರಾದ ಎಲ್ಲರೂ ಯುದ್ಧ ವಿದ್ಯೆಯನ್ನು ಕಲಿತಿರಲೇಬೇಕು. ಪ್ರಜೆಗಳ ರಕ್ಷಣೆ ಅವರ ಕರ್ತವ್ಯ. ಧ್ರುವನಿಗೆ ನನ್ನ ಹಾಗೆ ಬೇಟೆಯಾಡುವ ಆಸೆ ಇದೆಯೇ? ನನಗೆ ಗೊತ್ತಿಲ್ಲ ಮಗು. ನಿನ್ನ ಹಾಗೆಯೇ ಅವನೂ ಹೇಳಿದರೆ ಅವನಿಗೆ ಬೇಟೆಯ ಆಸೆ ಇದೆಯೋ ಇಲ್ಲವೋ ಎಂಬುದು ಗೊತ್ತಾಗುತ್ತದೆ. ಆಹಾ, ನಮ್ಮ ಪ್ರೀತಿಯ ತಂದೆಯ ತೊಡೆಯ ಮೇಲೆ ಕುಳಿತು ನಮ್ಮ ಆಸೆಯನ್ನು ಹೇಳಿಕೊಳ್ಳುವುದು ಎಷ್ಟು ಚೆನ್ನಾಗಿರುತ್ತದೆ. ನಾನು ಏಕೆ ತಂದೆಯವರೆದುರು ನನ್ನ ಆಸೆಯನ್ನು ಹೇಳಿಕೊಳ್ಳಬಾರದು? ನನಗೂ ತಂದೆಯವರ ತೊಡೆಯ ಮೇಲೆ ಕುಳಿತುಕೊಳ್ಳಬೇಕೆಂದು ಆಸೆಯಾಗುತ್ತಿದೆ. ಪ್ರಣಾಮಗಳು ಅಪ್ಪಾಜಿ. ದೀರ್ಘಾಯುಷ್ಯಮಾನ್. ಹೇಳು ಮಗು. ಅಪ್ಪಾಜಿ, ನಾನು ನಿಮ್ಮ ತೊಡೆಯ ಮೇಲೆ ಕುಳಿತುಕೊಳ್ಳಲೇ? ಏ ಧ್ರುವ, ಅಲ್ಲೇ ನಿಲ್ಲು. ಧ್ರುವ, ನೀನು ಮಹಾರಾಜರ ತೊಡೆಯ ಮೇಲೆ ಕುಳಿತುಕೊಳ್ಳಬಾರದು. ಏಕೆ? ನಾನೇಕೆ ಕುಳಿತುಕೊಳ್ಳಬಾರದು? ಮಹಾರಾಜರ ತೊಡೆಯ ಮೇಲೆ ಕುಳಿತುಕೊಳ್ಳುವ ಅಧಿಕಾರ ನನ್ನ ಮಗ ಉತ್ತಮನಿಗೆ ಮಾತ್ರ ಮೀಸಲು. ಬೇರೆ ಯಾರಿಗೂ ಆ ಅವಕಾಶವಿಲ್ಲ. ನಾನು ಮಹಾರಾಜರ ಪುತ್ರನೇ ಅಲ್ಲವೇ? ಅಪ್ಪಾಜಿ, ನೀವೇ ಹೇಳಿ, ನಾನು ನಿಮ್ಮ ಪುತ್ರನೇ ಅಲ್ಲವೇ? ಹೌದು ಮಗು, ನೀನು ನನ್ನ ಪುತ್ರನೇ. ಕೇಳಿದಿರಾ? ನಾನು ಮಹಾರಾಜರ ಪುತ್ರನೇ. ನನಗೂ ಅಧಿಕಾರವಿದೆ. ನಾನು ನನ್ನ ತಂದೆಯ ತೊಡೆಯ ಮೇಲೆ ಕುಳಿತುಕೊಳ್ಳುತ್ತೇನೆ. ಸುರುಚಿ, ಏನಿದು ದೌರ್ಜನ್ಯ? ಧ್ರುವ ಚಿಕ್ಕವನು, ಇವನ ಮೇಲೇಕೆ ನಿನ್ನ ಆಕ್ರೋಶ? ಉತ್ತಮನಂತೆ ಇವನು ನನ್ನ ಮಗನೇ ಅಲ್ಲವೇ? ಈ ನೆಪಗಳೆಲ್ಲ ನನ್ನ ಮುಂದೆ ನಡೆಯುವುದಿಲ್ಲ. ಈ ಉದ್ಧಟ ಬಾಲಕನ ಅಪೇಕ್ಷೆಯನ್ನು ನೆರವೇರಲು ನಾನು ಅವಕಾಶವೂ ಕೊಡುವುದಿಲ್ಲ.
ಇವನನ್ನು ಹೀಗೆ ಬಿಟ್ಟರೆ ನಾಳೆ ನನ್ನ ಮಗನ ಸುಖ ಸಂತೋಷಗಳನ್ನು ಕಿತ್ತುಕೊಳ್ಳುತ್ತಾನೆ. ಹಾಗಾಗಲು ನಾನೆಂದೂ ಬಿಡುವುದಿಲ್ಲ. ಧ್ರುವ, ಇನ್ನೂ ಏಕೆ ಇಲ್ಲೇ ನಿಂತಿರುವೆ? ಇಲ್ಲಿಂದ ಹೊರಡು. ಇಲ್ಲ, ನಾನು ಹೋಗುವುದಿಲ್ಲ. ನಾನು ನನ್ನ ತಂದೆಯ ತೊಡೆಯ ಮೇಲೆ ಕುಳಿತುಕೊಳ್ಳಬೇಕು. ಸಾಧ್ಯವಿಲ್ಲ. ನೀನು ಕುಳಿತುಕೊಳ್ಳಬಾರದು, ಎಂದೆಂದೂ ಕುಳಿತುಕೊಳ್ಳಬಾರದು. ಏಕೆ? ನಾನೇಕೆ ಕುಳಿತುಕೊಳ್ಳಬಾರದು? ನಾನು ರಾಜಪುತ್ರ. ನಾನು ನನ್ನ ತಂದೆಯ ತೊಡೆಯ ಮೇಲೆ ಕುಳಿತುಕೊಳ್ಳುವುದನ್ನು ನೀವೇಕೆ ತಡೆಯಬೇಕು? ಏಕೆಂದರೆ ನೀನು ನನ್ನ ಮಗನಲ್ಲ. ಉತ್ತಮನಂತೆ ನೀನು ನನ್ನ ಹೊಟ್ಟೆಯಲ್ಲಿ ಜನಿಸಿದವನಲ್ಲ. ನೀನು ರಾಜಪುತ್ರನಷ್ಟೇ, ನನ್ನ ಪುತ್ರನಲ್ಲ. ನನ್ನ ಹೊಟ್ಟೆಯಲ್ಲಿ ಹುಟ್ಟಿದವರಿಗೆ ಮಾತ್ರ ರಾಜರ ತೊಡೆಯ ಮೇಲೆ ಕುಳಿತುಕೊಳ್ಳುವ ಭಾಗ್ಯ, ಬೇರೆಯವರಿಗೆ ಇಲ್ಲ. ಸುಮ್ಮನೆ ಹೊರಟು ಹೋಗು. ನನಗೆ ಕೋಪ ಬರಿಸಬೇಡ. ನನ್ನ ತಾಯಿಯು ಮಹಾರಾಣಿ, ನಾನು ಮಹಾರಾಜರ ಮಗ. ನನಗೂ ಆ ಅಧಿಕಾರವಿದೆ. ಅವಳು ಬರೀ ಹೆಂಡತಿ ಅಷ್ಟೇ. ನಾನೇ ಮಹಾರಾಣಿ. ನನ್ನ ಮಗನೇ ಮುಂದಿನ ಮಹಾರಾಜ. ನಿನಗೆ ಇಲ್ಲಿರುವ ಯೋಗ್ಯತೆಯೇ ಇಲ್ಲ. ಸುಮ್ಮನೆ ಇಲ್ಲಿಂದ ಹೊರಟು ಹೋಗೋ. ಅಪ್ಪಾಜಿ, ಚಿಕ್ಕಮ್ಮನಿಗೆ ನೀವಾದರೂ ಹೇಳಿ ಅಪ್ಪಾಜಿ. ನಾನು ನಿಮ್ಮ ಮಗನಲ್ಲವೇ? ಮಗನಿಗೆ ತನ್ನ ತಂದೆಯ ತೊಡೆಯ ಮೇಲೆ ಕುಳಿತುಕೊಳ್ಳುವ ಭಾಗ್ಯವೂ ಇಲ್ಲವೇ? ಹೇಳಿ ಅಪ್ಪಾಜಿ, ಹೇಳಿ. ಕುಮಾರ, ಅದು ಅವರನ್ನೇನು ಕೇಳುವೆ? ನಾನು ಹೇಳುತ್ತೇನೆ ಕೇಳು. ನಿನಗೆ ಮಹಾರಾಜರ ತೊಡೆಯ ಮೇಲೆ ಕುಳಿತುಕೊಳ್ಳಬೇಕೆಂಬ ಆಸೆ ಇದ್ದರೆ ಕಾಡಿಗೆ ಹೋಗು, ತಪಸ್ಸು ಮಾಡು. ಆ ಮಹಾಮಹಿಮನಾದ ಶ್ರೀಹರಿಯನ್ನು ಒಲಿಸಿಕೊ. ಆಗ ನೀನು ನನ್ನ ಹೊಟ್ಟೆಯಲ್ಲಿ ಜನಿಸುವೆ. ಆಮೇಲೆ ನಿನ್ನ ಆಸೆ ಈಡೇರುವುದು. ಇನ್ನು ಏಕೆ ಇಲ್ಲೇ ನಿಂತಿರುವೆ? ತೊಲಗು ಇಲ್ಲಿಂದ. ಸುರುಚಿ, ಹೀಗೇಕೆ ಮಾಡಿದೆ? ಮುಗ್ಧನಾದ ಧ್ರುವನನ್ನು ಹೀಗೇಕೆ ನಿಂದಿಸಿದೆ? ನಾನು ಸರಿಯಾದ ಕೆಲಸವನ್ನೇ ಮಾಡಿದ್ದೇನೆ. ಮತ್ತೆಂದು ಅವನು ಹಠ ಮಾಡುವುದಿಲ್ಲ. ಇನ್ನೆಂದೂ ನನ್ನ ಆಸೆ ಈಡೇರುವುದಿಲ್ಲವೆಂದು ತೆಪ್ಪಗಿರುತ್ತಾನೆ. ಮತ್ತೊಮ್ಮೆ ನಿಮ್ಮ ತೊಡೆಯ ಮೇಲೆ ಕುಳಿತುಕೊಳ್ಳಲು ಬರುವುದಿಲ್ಲ. ಇದರಿಂದ ನನ್ನ ಮಗ ಉತ್ತಮನಿಗೂ ಕ್ಷೇಮ, ನನಗೂ ಕ್ಷೇಮ. ಬಾ ಉತ್ತಮ. ಭಗವಂತ, ನನ್ನ ಮಗ ಧ್ರುವನಿಗೆ ಆಗಿರುವ ಆಘಾತವನ್ನು ನೀನೇ ಶಾಂತಗೊಳಿಸಬೇಕು ತಂದೆ. ಅಮ್ಮ, ಅಮ್ಮ, ನಾನು ಇಲ್ಲಿರುವುದಿಲ್ಲ. ಮಗು ಧ್ರುವ, ಬಾ ಮಗನೇ. ಏನಾಯಿತಪ್ಪ? ಏಕೆ ಹೇಳುತ್ತಿರುವೆ? ನಾನಿಲ್ಲಿರುವುದಿಲ್ಲ ಎಂದು ಏಕೆ ಹೇಳುತ್ತಿರುವೆ? ನಿನ್ನ ಈ ದುಃಖಕ್ಕೆ ಕಾರಣವೇನು ಕಂದ? ಎಲ್ಲಿಗೆ ಹೋಗಿದ್ದೆ? ಎಲ್ಲಿಂದ ಬರುತ್ತಿರುವೆ? ಯಾರಾದರೂ ಏನಾದರೂ ಅಂದರೆ ಅಳಬೇಡ ನನ್ನ ಕಂದ, ಹೇಳು ಮಗನೇ. ಅಮ್ಮ, ನಾನು ಅಪ್ಪಾಜಿಯವರ ಬಳಿಗೆ ಹೋಗಿದ್ದೆ. ಏನು? ಪ್ರಭುಗಳ ಬಳಿಗೆ ಹೋಗಿದ್ದೀಯಾ? ಏಕೆ ಹೋಗಿದ್ದೆ ಮಗನೇ? ಅಮ್ಮ, ಉತ್ತಮನು ಅಪ್ಪಾಜಿಯವರ ತೊಡೆಯ ಮೇಲೆ ಕುಳಿತುಕೊಂಡಿದ್ದ. ಆಗ ನನಗೂ ಆಸೆಯಾಗಿ ನಾನು ಅಪ್ಪಾಜಿಯವರ ತೊಡೆಯ ಮೇಲೆ ಕುಳಿತುಕೊಳ್ಳಲು ಹೋದೆ. ಆಗ 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 ಏನಾಯಿತು ಮಗು? ಅಳಬೇಡ, ಸಮಾಧಾನ ಮಾಡಿಕೋ. ಆಗ ಏನಾಯಿತು ಹೇಳು? ಪ್ರಭುಗಳು ಏನಾದರೂ ಅಂದರೆ, ಹೊಡೆದರೆ? ಇಲ್ಲಮ್ಮ,
ಅಪ್ಪಾಜಿಯವರು ನನ್ನನ್ನು ನಿಂದಿಸಲು ಇಲ್ಲ, ಹೊಡೆಯಲು ಇಲ್ಲ. ಮತ್ತೆ ಯಾರಿಂದ ಏನಾಯಿತು ಕಂದ, ಹೇಳು. ಅಮ್ಮ, ನಾನು ಅಪ್ಪಾಜಿಯವರ ತೊಡೆಯ ಮೇಲೆ ಕುಳಿತುಕೊಳ್ಳಲು ಹೋದಾಗ ಚಿಕ್ಕಮ್ಮನವರು ಧಾವಿಸಿ ಬಂದರು, ನನ್ನನ್ನು ನಿಂದಿಸಿದರು. ನಾನು ಅಪ್ಪಾಜಿಯವರ ತೊಡೆಯ ಮೇಲೆ ಕುಳಿತುಕೊಳ್ಳಲು ಶ್ರೀಹರಿಯನ್ನು ಒಲಿಸಿಕೊಳ್ಳಬೇಕಂತೆ. ಸುರುಚಿ, ಏನಿದು ದೌರ್ಜನ್ಯ? ಧ್ರುವ ಚಿಕ್ಕವನು, ಇವನ ಮೇಲೇಕೆ ನಿನ್ನ ಆಕ್ರೋಶ? ಮಹಾರಾಜರ ತೊಡೆಯ ಮೇಲೆ ಕುಳಿತುಕೊಳ್ಳುವ ಅಧಿಕಾರ ನನ್ನ ಮಗ ಉತ್ತಮನಿಗೆ ಮಾತ್ರ ಮೀಸಲು. ಬೇರೆ ಯಾರಿಗೂ ಆ ಅವಕಾಶವಿಲ್ಲ. ಮಹಾರಾಜರ ತೊಡೆಯ ಮೇಲೆ ಕುಳಿತುಕೊಳ್ಳಬೇಕೆಂಬ ಆಸೆ ಇದ್ದರೆ ಕಾಡಿಗೆ ಹೋಗು, ತಪಸ್ಸು ಮಾಡು, ಆ ಮಹಾಮಹಿಮನಾದ ಶ್ರೀಹರಿಯನ್ನು ಒಲಿಸಿಕೊ. ಆಗ ನೀನು ನನ್ನ ಹೊಟ್ಟೆಯಲ್ಲಿ ಜನಿಸುವೆ. ಈಗ ನೀನೇ ಹೇಳಮ್ಮ, ನಾನೇನಾದರೂ ತಪ್ಪು ಮಾಡಿದ್ದೇನೆ? ನಾನು ನನ್ನ ತಂದೆಯ ತೊಡೆಯ ಮೇಲೆ ಕುಳಿತುಕೊಳ್ಳಬಾರದೆ? ನಾನೇನಾದರೂ ಅಪರಾಧ ಮಾಡಿದ್ದೇನೆ? ಇಲ್ಲ ಮಗು, ಇಲ್ಲ. ಇದರಲ್ಲಿ ನಿನ್ನ ಅಪರಾಧವೇನೂ ಇಲ್ಲ. ನನ್ನ ಅದೃಷ್ಟತೆ ಅಪರಾಧ, ಅಪರಾಧ. ಏನು ತಪ್ಪು ಮಾಡದ ನಮಗೆ ಚಿಕ್ಕಮ್ಮ ಏಕೆ ದುಃಖ ಕೊಡುತ್ತಾರೆ? ಅವರಿಗೆ ಎಂದೆಂದೂ ಒಳ್ಳೆಯದಾಗುವುದಿಲ್ಲ. ಬೇಡ ಮಗು, ಹಾಗೆನ್ನ ಬೇಡ. ಬೇರೆಯವರಿಗೆ ನಾವು ಅಮಂಗಳವನ್ನು ಬಯಸಬಾರದು. ನಾವು ಮಾಡಿದ ಕರ್ಮಫಲವನ್ನು ನಾವೇ ಅನುಭವಿಸಬೇಕು ಮಗು. ಬೇರೆಯವರನ್ನು ದೂರಿದರೆ ಏನು ಪ್ರಯೋಜನ? ನಾವು ಬೇರೆಯವರಿಗೆ ದುಃಖವನ್ನು ಬಯಸಿದರೆ ನಮಗೆ ದುಃಖ ಉಂಟಾಗಬಹುದು ಮಗು. ಆದರೆ ಚಿಕ್ಕಮ್ಮ ಹಾಗೆ ಮಾಡಿದ್ದು ಸರಿಯೇನಮ್ಮ? ನಾನು ನನ್ನ ತಂದೆಯ ತೊಡೆಯ ಮೇಲೆ ಕುಳಿತುಕೊಳ್ಳುವುದನ್ನು ತಡೆದಿದ್ದು ಸರಿಯೇ? ಚಿಕ್ಕಮ್ಮ ತನ್ನ ಮಗನನ್ನು ಮಾತ್ರ ಪ್ರೀತಿಸುತ್ತಾಳೆ, ನನ್ನ ಮೇಲೆ ಅವಳಿಗೇಕಮ್ಮ ದ್ವೇಷ? ನನ್ನನ್ನು ಹಾಗೆ ನಿಂದಿಸಬಹುದೇ? ಮಗು, ದುಃಖಿಸಬೇಡ. ಉತ್ತಮ ಪುಣ್ಯವಂತೆಯಾದ ಅವಳ ಹೊಟ್ಟೆಯಲ್ಲಿ ಹುಟ್ಟಿದ. ನೀನು ದುರ್ಭಾಗಿನಿಯಾದ ನನ್ನ ಹೊಟ್ಟೆಯಲ್ಲಿ ಹುಟ್ಟಿದೆ. ಸುಖ ಅವನ ಪುಣ್ಯ, ದುಃಖ ನಿನ್ನ ದೌರ್ಭಾಗ್ಯ. ಬೇರೆ ಏನು ಮಾಡಲು ಸಾಧ್ಯ ಮಗು? ಅಮ್ಮ, ನೀನು ದುರ್ಭಾಗಿನಿಯಲ್ಲ, ಭಾಗ್ಯವಂತೆ. ನೀನು ಎಷ್ಟು ಒಳ್ಳೆಯವಳೆಂದು ಆ ಚಿಕ್ಕಮ್ಮನಿಗೆ ತಿಳಿದಿಲ್ಲ. ಇಲ್ಲ ಕಂದ, ನಾನು ಭಾಗ್ಯವಂತೆ ಹೇಗಾಗುತ್ತೇನೆ? ನನ್ನ ಕೈ ಹಿಡಿದ ಪತಿಯಿಂದಲೇ ಕಡೆಗಣಿಸಲ್ಪಟ್ಟ ಈ ನಿನ್ನ ತಾಯಿಯ ದುರಾದೃಷ್ಟ ನಿನ್ನನ್ನು ಕಾಡುತ್ತಿದೆ ಮಗು. ಅದು ತಂದೆಯವರ ತಪ್ಪು, ನಿನ್ನ ತಪ್ಪಲ್ಲ. ಯಾರ ತಪ್ಪು? ಆ ಎಲ್ಲ ಭಾಗ್ಯಗಳಿಂದ ವಂಚಿತಳಾದ ನಾನು ಅದೃಷ್ಟಹೀನಳಲ್ಲವೇ? ನನ್ನ ಹೊಟ್ಟೆಯಲ್ಲಿ ಹುಟ್ಟಿದ ನಿನಗೆ ಆ ಅದೃಷ್ಟ ಬರಲು ಹೇಗೆ ಸಾಧ್ಯ? ಹೌದು, ನಾನೇ ಪಾಪಿ, ಮಹಾಪಾಪಿ, ಮಹಾಪಾಪಿ. ಅಮ್ಮ, ನೀನು ಪುಣ್ಯವಂತೆ, ಆ ಚಿಕ್ಕಮ್ಮ ಪಾಪಿ. ಅವರ ಮಾತುಗಳು ಪಾಪದಿಂದ ಕೂಡಿದೆ. ಉತ್ತಮ ಆ ಪಾಪಿ ತಾಯಿಯ ಮಗ, ನಾನು ನಿನ್ನಂತಹ ಪುಣ್ಯವಂತ ತಾಯಿಯ ಮಗ. ಅದನ್ನೆಲ್ಲ ಬಿಡು ಮಗು. ಪಾಪ ಪುಣ್ಯಗಳನ್ನು ಆ ಭಗವಂತ ನೋಡಿಕೊಳ್ಳಲಿ. ಕಂದ, ನೀನು ಆ ಸುರುಚಿಯ ಮಾತನ್ನು ಸತ್ಯ ಮಾಡಿಬಿಡು. ನಿನ್ನ ತಂದೆಯ ಪ್ರೀತಿಯನ್ನು ಪಡೆಯಲು ಆ ಶ್ರೀಮನ್ನಾರಾಯಣ ಪಾದಾರವಿಂದಗಳನ್ನು ಆರಾಧಿಸು. ಅಮ್ಮ, ನಾರಾಯಣರ ಮೊರೆ ಹೋದರೆ ನನ್ನ ದುಃಖ ನಿವಾರಣೆಯಾಗುತ್ತದೆಯೇ? ನನ್ನ ತಂದೆಯ ಪ್ರೇಮ ದೊರೆಯುತ್ತದೆಯೇ? ಖಂಡಿತ ದೊರೆಯುತ್ತದೆ ಮಗು. ಆ ಪ್ರಭುವಿನ ಪಾದಾರವಿಂದವನ್ನು ಆರಾಧಿಸಿ ಎಷ್ಟೋ ಜನ ಸಕಲವನ್ನೂ ಪಡೆದು ಕೃತಕೃತ್ಯರಾಗಿದ್ದಾರೆ. ಸೃಷ್ಟಿಕರ್ತನಾದ ಬ್ರಹ್ಮನೇ ಸರ್ವಲೋಕ ಕಾರಣನಾಗಿದ್ದಾನೆ. ನಿನ್ನ ತಾತನಾದ ಮನುರಾಜ ಕೂಡ ಶ್ರೀಹರಿಯನ್ನು ಅಪರಿಮಿತ ಭಕ್ತಿಯಿಂದ ಭಜಿಸಿದ. ಅನೇಕ ಯಜ್ಞಗಳನ್ನು ಮಾಡಿ ಮೋಕ್ಷವನ್ನು ಹೊಂದಿದ. ಹಾಗಾದರೆ ನಾನು ತಾತನಂತೆ ಶ್ರೀಹರಿಯನ್ನು ಆರಾಧಿಸುತ್ತೇನೆ. ಮಗು, ಶ್ರೀಹರಿ ಭಕ್ತವತ್ಸಲ, ಭಕ್ತ ಪರಾಧೀನ, ಮೋಕ್ಷಗಾಮಿಗಳಾದ ಮಹಾತ್ಮರ ಆರಾಧ್ಯ ದೈವ. ನಿನ್ನ ದುಃಖ ನಿವಾರಣೆಗೆ ಅವನೇ ಸಮರ್ಥ. ನೀನು ಅವನನ್ನೇ ಆಶ್ರಯಿಸು ಮಗು. ಅಮ್ಮ, ಹಾಗೇ ಆಗಲಿ. ನಾನು ಶ್ರೀಹರಿಯ ನಾಮಸ್ಮರಣೆಯಲ್ಲದೆ ಬೇರೆ ಏನನ್ನೂ ಯೋಚಿಸುವುದಿಲ್ಲ.
ಶ್ರೀಹರಿಯ ಅನುಗ್ರಹ ಪ್ರಾಪ್ತಿಯಾಗುವವರೆಗೂ ಬೇರೆ ಯಾವುದನ್ನೂ ಬಯಸುವುದಿಲ್ಲ. ಹಾಗೆ ಮಾಡು ಮಗು. ಕರುಣಾಮಯನಾದ ಶ್ರೀಮನ್ನಾರಾಯಣನನ್ನು ಶ್ರದ್ಧಾಭಕ್ತಿಗಳಿಂದ ಭಜಿಸು. ಹೋಗು ಮಗು, ಹೋಗು. ನಮ್ಮ ಕುಲದೇವನಾದ ಲಕ್ಷ್ಮೀಕಾಂತ ನಿನಗೆ ರಕ್ಷಕನಾಗಲಿ. ಅವನ ಅನುಗ್ರಹ ನಿನಗೆ ದೊರೆಯಲಿ. ನಿನ್ನ ಇಷ್ಟಾರ್ಥ ಈಡೇರಲಿ. ನಿನ್ನ ದುಃಖ ನಿವಾರಣೆಯಾಗಲಿ ಮಗು. ಅಮ್ಮ, ನಾನು ಹೊರಡುತ್ತೇನೆ. ಹಿಂದೆ ಕಾಡಿಗೆ ಹೋಗಿ ಶ್ರೀಹರಿಯನ್ನು ಕುರಿತು ತಪಸ್ಸು ಮಾಡುತ್ತೇನೆ. ಮಗು, ಕಾಡಿಗೆ ಹೋಗಿ ತಪಸ್ಸು ಮಾಡಲು ನೀನಿನ್ನು ಚಿಕ್ಕವನು. ಇಲ್ಲಿಯೇ ಆರಾಧಿಸು. ಚಿಕ್ಕವನಾದರೇನು? ಭಕ್ತವತ್ಸಲನೆಂದು ನೀನೇ ಹೇಳಿದೆ. ಶ್ರೀಹರಿಯು ತನ್ನ ಭಕ್ತರನ್ನು ರಕ್ಷಿಸುವುದಿಲ್ಲವೇ? ಅವನನ್ನು ಆರಾಧಿಸಲು ನಾನು ಹೋಗುತ್ತಿದ್ದೇನೆ ಎಂದು ಅವನಿಗೆ ತಿಳಿಯುವುದಿಲ್ಲವೇ? ನನಗೆ ಯಾವ ಅಪಾಯವೂ ಆಗುವುದಿಲ್ಲ. ಅಮ್ಮ, ನನ್ನನ್ನು ಆಶೀರ್ವದಿಸಿ ಕಳುಹಿಸಿಕೊಡಮ್ಮ. ಹಾಗೆ ಆಗಲಿ ಕಂದ. ನೀನು ನಂಬಿದ ಶ್ರೀಹರಿ ನಿನ್ನನ್ನು ಕಾಪಾಡಲಿ. ಹೋಗಿ ಬಾ ಮಗನೇ. ದೀರ್ಘಾಯುಷ್ಮಾನುಭವ. ಆಹಾ, ಎಷ್ಟು ತೇಜಸ್ವಿಯಾದ ಬಾಲಕ! ಕ್ಷತ್ರಿಯನಲ್ಲವೇ? ಅಪಮಾನವನ್ನು ಸಹಿಸಲಾಗದ ಸ್ವಾಭಿಮಾನ. ಈ ಚಿಕ್ಕ ಬಾಲಕ ಧ್ರುವ ತಾಯಿಯ ಬಗ್ಗೆ, ತನ್ನ ಬಗ್ಗೆ ಚಿಕ್ಕಮ್ಮ ಆಡಿದ ಮಾತುಗಳನ್ನು ಗಂಭೀರವಾಗಿ ಮನಸ್ಸಿಗೆ ತಂದುಕೊಂಡು ಅವಳು ಆಡಿದ ಅಣಕದ ಮಾತುಗಳನ್ನು ಸತ್ಯ ಮಾಡಲು ತಪಸ್ಸು ಮಾಡಿ ಶ್ರೀಹರಿಯ ಅನುಗ್ರಹ ಪಡೆಯಲು ಅರಣ್ಯಕ್ಕೆ ಬಂದು ಬಿಟ್ಟಿದ್ದಾನೆ. ಎಂಥ ಆಶ್ಚರ್ಯ! ನಾರಾಯಣ ನಾರಾಯಣ.
ನಾರಾಯಣ. ರಾಜಕುಮಾರ ಧ್ರುವ, ದೇವಋಷಿ ನಾರದರಿಗೆ ಪ್ರಣಾಮಗಳು. ಇಷ್ಟಾರ್ಥ ಸಿದ್ಧಿರಸ್ತು. ಚಿರಂಜೀವಿಯಾಗು ಮಗು. ಅದಿರಲಿ, ಈ ಘೋರವಾದ ಅರಣ್ಯದಲ್ಲಿ ಒಬ್ಬನೇ ಎಲ್ಲಿಗೆ ಹೊರಟಿರುವೆ? ತಪಸ್ಸು ಮಾಡಲು ಹೋಗುತ್ತಿದ್ದೇನೆ ಪೂಜ್ಯರೇ. ಏನು ತಪಸ್ಸೆ? ಇಷ್ಟು ಚಿಕ್ಕ ವಯಸ್ಸಿಗೆ? ಮಗು, ನೀನು ರಾಜಕುಮಾರ, ಅರಮನೆಯಲ್ಲಿರಬೇಕಾದವನು. ನೀನೆಲ್ಲಿ, ತಪಸ್ಸೆಲ್ಲಿ? ಪೂಜ್ಯರೇ, ಬರೀ ದುಃಖವನ್ನೇ ಕೊಡುವ ಅರಮನೆಯನ್ನು ನಾನು ತೊರೆದು ಬಂದಿದ್ದೇನೆ. ಏನು, ಅರಮನೆಯನ್ನು ತೊರೆದು ಬಂದಿರುವೆಯಾ? ಅಲ್ಲಿ ನಿನಗೇನು ಕಡಿಮೆಯಾಗಿತ್ತು ಮಗು? ಅಥವಾ ಯಾರಾದರೂ ನಿನ್ನ ಸ್ವಾಭಿಮಾನವನ್ನು ಕೆಳಕಿದರೆ ಅದರಿಂದ ನೊಂದು ಅರಮನೆಯನ್ನು ತೊರೆದು ಬಂದೆಯಾ? ನಿನ್ನ ಕಥೆ ಏನು? ಹೇಳು ಮಗು. ತ್ರಿಕಾಲಜ್ಞಾನಿಗಳಾದ ನಿಮಗೆ ತಿಳಿಯದಿರುವ ವಿಷಯ ಯಾವುದಿದೆ? ಆದರೂ ನೀವು ಕೇಳಿದಿರೆಂದು ನಾನು ನನಗಾದ ಅಪಮಾನವನ್ನು ನಿಮಗೆ ಹೇಳುತ್ತೇನೆ. ಇದು ನಡೆದ ವಿಷಯ. ನನ್ನ ಚಿಕ್ಕಮ್ಮನ ಮಾತುಗಳು ವಿಷದ ಬಾಣದಂತೆ ನನ್ನ ಮನಸ್ಸಿನಲ್ಲಿ ಗಾಯ ಉಂಟು ಮಾಡಿದೆ. ಅದು ಎಂದೆಂದೂ ವಾಸಿಯಾಗದ ಗಾಯ. ಅದನ್ನು ಸಹಿಸಿಕೊಳ್ಳಲಾರದೆ ನಾನು ತಪಸ್ಸು ಮಾಡಲು ಕಾಡಿಗೆ ಬಂದೆ. ಮಗು, ನೀನಿನ್ನು ಬಾಲಕ. ಮಾನ ಅವಮಾನಗಳ ಪರಿವೆ ನಿನಗೇಕೆ? ಶತ್ರುಗಳೋ ಮಿತ್ರರೋ ನಿನಗೇಕೆ? ಸ್ನೇಹ, ಪ್ರೀತಿ, ದ್ವೇಷ, ದುಃಖ ಇವೆಲ್ಲವೂ ನಮ್ಮ ಮನಸ್ಸಿನ ಮೋಹದಿಂದ ಹುಟ್ಟುತ್ತವೆ. ಆ ಮೋಹವನ್ನು ಬಿಟ್ಟವನಿಗೆ ಶತ್ರು ಮಿತ್ರರೂ ಇಲ್ಲ, ಸುಖ ದುಃಖಗಳೂ ಇಲ್ಲ. ಇದನ್ನು ನೀನು ಅರ್ಥ ಮಾಡಿಕೊಂಡರೆ ನಿನ್ನ ಚಿಕ್ಕಮ್ಮನ ಮಾತಿಗೆ ನೀನು ದುಃಖ ಪಡಬೇಕಾಗೂ ಇಲ್ಲ, ತಪಸ್ಸು ಮಾಡುವ ಅಗತ್ಯವೂ ಇಲ್ಲ. ಇಲ್ಲ ಪೂಜ್ಯರೇ, ನಾನು ತಪಸ್ಸು ಮಾಡಲೇಬೇಕು. ನನ್ನ ಮನಸ್ಸಿನ ದುಃಖಕ್ಕೆ ಆ ಶ್ರೀಹರಿಯಿಂದಲೇ ಸಮಾಧಾನ ಸಿಗಬೇಕು. ಇದು ಇಷ್ಟು ಬೇಗ ನಿರ್ಧರಿಸುವಂತಹ ವಿಚಾರವಲ್ಲ ಮಗು. ತಾಳ್ಮೆಯಿಂದ ಯೋಚಿಸಿ ನಂತರ ನಿರ್ಧರಿಸಬೇಕು. ಮಗು, ಜೀವಿಗಳಲ್ಲಿ ಉತ್ತಮ, ಮಧ್ಯಮ ಮತ್ತು ನೀಚ ಎಂದು 3 ರೀತಿಗಳಲ್ಲಿ ಇರುತ್ತಾರೆ. ಅವರೆಲ್ಲರೂ ತಮ್ಮ ತಮ್ಮ ಅರ್ಹತೆಗೆ ತಕ್ಕಂತೆ ಕರ್ಮಗಳನ್ನು ಮಾಡುತ್ತಾರೆ. ಅದಕ್ಕೆ ತಕ್ಕಂತೆ ಅವರು ಸುಖ ದುಃಖಗಳನ್ನು ಪಡೆಯುತ್ತಾರೆ. ಅದೆಲ್ಲವೂ ಶ್ರೀಹರಿಯ ಸಂಕಲ್ಪ ಎಂದು ಅರಿತವನೇ ವಿವೇಕಿ. ಪೂಜ್ಯರೇ, ನೀವು ಮಹಾಜ್ಞಾನಿಗಳು. ನೀವು ಹೇಳುತ್ತಿರುವ ವಿಚಾರಗಳೆಲ್ಲ ಉತ್ತಮವಾಗಿವೆ. ಅದನ್ನು ತಿಳಿಸಿದ ನಿಮಗೆ ವಂದನೆಗಳು. ಆದರೆ ನಾನು ತಪಸ್ಸು ಮಾಡಬೇಕೆಂಬ ನಿರ್ಧಾರ ಮಾತ್ರ ಅಚಲವಾಗಿದೆ, ಬದಲಾಗುವುದಿಲ್ಲ. ಏಕೆ ಬದಲಾಗಬಾರದು ಮಗು? ಎಲ್ಲವೂ ಶ್ರೀಹರಿಯ ಚಿತ್ತ. ಮಾನಾಪಮಾನಗಳೆಲ್ಲ ಅವನ ಅಧೀನ ಎಂದು ತಿಳಿದರೆ ಆಯಿತು, ಯಾವ ನೋವು ಇರುವುದಿಲ್ಲ. ಅದನ್ನು ಬಿಟ್ಟು ತಾಯಿ ಹೇಳಿದಳು ಎಂದು ತಪಸ್ಸಿಗೆಂದು ಅರಣ್ಯಕ್ಕೆ ಬರಬಹುದೇ? ಏಕೆ? ಸೇಡು ತೀರಿಸಿಕೊಳ್ಳಬೇಕೆಂಬ ಆಸೆ ಏನು? ಇಲ್ಲ ಪೂಜ್ಯರೇ, ನನಗೆ ನೋವು ಕೊಟ್ಟವರಿಗೆ ನೋವು ಕೊಡಬೇಕೆಂದು ನಾನು ಶ್ರೀಹರಿಯ ಮೊರೆ ಹೋಗುತ್ತಿಲ್ಲ. ನಮಗೆ ಕೇಡನ್ನು ಮಾಡಿದವರಿಗೆ ಅಮಂಗಳವನ್ನು ಬಯಸಬಾರದೆಂದು ನನ್ನ ತಾಯಿ ನನಗೆ ಹೇಳಿದ್ದಾಳೆ. ನಾನು ಯಾರಿಗೂ ಕೇಡು ಬಯಸುವುದಿಲ್ಲ. ನನ್ನ ದುಃಖವನ್ನು ನಿವಾರಿಸು ಎಂದು ಮಾತ್ರ ಆ ಶ್ರೀಹರಿಯಲ್ಲಿ ಬೇಡುತ್ತೇನೆ ಪೂಜ್ಯರೇ. ಎಲೈ ಮುಗ್ಧ ಬಾಲಕ, ಶ್ರೀಹರಿಯ ಅನುಗ್ರಹ ಪಡೆಯುವುದು ಅಷ್ಟು ಸುಲಭವೆಂದುಕೊಂಡೆಯ? ಶ್ರೀಹರಿ ಮನುಷ್ಯರಿಗೆ ದುರ್ಲಭ. ಹಲವು ವರ್ಷಗಳ ಕಾಲ ಕಠಿಣ ತಪಸ್ಸು ಮಾಡಿದ ಮುನಿಗಳಿಗೂ ಶ್ರೀಹರಿಯ ಅನುಗ್ರಹ ದೊರೆಯುವುದು ಕಠಿಣ. ನೀನಿನ್ನು ಚಿಕ್ಕ ಬಾಲಕ. ಶ್ರೀಹರಿ ನಿನಗೆ ದರ್ಶನ ನೀಡುವುದು ಅಸಂಭವ. ಈ ದುಸ್ಸಾಹಸವನ್ನು ಬಿಟ್ಟು ಅರಮನೆಗೆ ನಡೆ. ಇಲ್ಲ ಪೂಜ್ಯರೇ, ಏನೇ ಆದರೂ ನಾನು ಗುರಿ ಸಾಧಿಸದೆ ಅರಮನೆಗೆ ಹಿಂತಿರುಗುವುದಿಲ್ಲ. ಹಠ ಮಾಡಬೇಡ ಧ್ರುವ ಕುಮಾರ. ಈ ವಯಸ್ಸಿಗೆ ತಪಸ್ಸು ಸರಿಯಲ್ಲ. ನಿನ್ನ ವಯಸ್ಸಿಗೆ ಅರಮನೆಯಲ್ಲಿ ಆಟವಾಡುತ್ತಾ ಆನಂದದಿಂದ ಕಾಲ ಕಳೆಯಬೇಕು. ಇಲ್ಲ ಪೂಜ್ಯರೇ, ನನಗೆ ಅರಮನೆಯಲ್ಲಿ ದುಃಖ ಸಿಗುವುದೇ ಹೊರತು ಆನಂದ ಸಿಗುವುದಿಲ್ಲ. ತಪಸ್ಸು ಮಾಡಿ ನಾನು ನನ್ನ ಕುಲದೈವವಾದ ಶ್ರೀಹರಿಯ ಅನುಗ್ರಹಕ್ಕೆ ಪಾತ್ರನಾದರೆ ನನಗೆ ಅದೇ ಪರಮಾನಂದ. ನನ್ನ ತಾಯಿ ಹೇಳಿದಂತೆ ನಾನು ತಪೋನಿರತನಾಗುತ್ತೇನೆ. ಧ್ರುವಕುಮಾರ, ನಿನ್ನ ಉದ್ದೇಶವೇನೋ ಘನವಾಗಿದೆ. ಆದರೆ ನಿನ್ನ ಪ್ರಯತ್ನ ಸಫಲವಾಗುವುದೆಂಬುದು ಸಂದೇಹಾಸ್ಪದ. ನಿನ್ನ ಪ್ರಯತ್ನ ಸಫಲವಾಗಬೇಕಾದರೆ ನೀನು ಬಾಳಿ ಬದುಕಿ ವಯಸ್ಸಾದ ಮೇಲೆ ನಿನ್ನ ಗುರಿಯನ್ನು ಈಡೇರಿಸಿಕೊಳ್ಳುವುದೇ ಸೂಕ್ತ. ಈ ವಯಸ್ಸಿಗೆ ತಪಸ್ಸು ಅಸಾಧ್ಯ ಮಗು. ದಯಮಾಡಿ ಹಾಗೆ ಹೇಳಬೇಡಿ ಪೂಜ್ಯರೇ.
ತಪಸ್ಸಿಗೆ ವಯಸ್ಸಿನ ಗೊಡವೆ ಇಲ್ಲ. ಕಷ್ಟಗಳು ದುಃಖಗಳು ಚಿಕ್ಕವರು ದೊಡ್ಡವರೆಂದು ನೋಡುವುದಿಲ್ಲ. ಹಾಗೆಯೇ ತಪಸ್ಸಿಗೂ ಚಿಕ್ಕವರು ದೊಡ್ಡವರು ಎಂಬ ಭೇದವಿಲ್ಲ. ದೊಡ್ಡವರು ಮಾತ್ರವೇ ಶ್ರೀಹರಿಯ ಮೊರೆ ಹೋಗುವುದಾದರೆ ಚಿಕ್ಕವರು ತಮ್ಮ ದುಃಖ ಪರಿಹಾರಕ್ಕೆ ಏನು ಮಾಡಬೇಕು? ಇಲ್ಲಿ ಕೇಳು ಬಾಲಕ, ದೇವರು ಕೊಟ್ಟ ಸುಖ ದುಃಖಗಳನ್ನು ಯಾರು ಸಂತೋಷದಿಂದ ಸ್ವೀಕರಿಸುತ್ತಾರೋ ಅವರಿಗೆ ಸುಖ ದುಃಖಗಳ ಭೇದವಿರುವುದಿಲ್ಲ. ಅಂಥವರು ಹೇಗಿರಬೇಕೆಂದು ನಿನಗೆ ಗೊತ್ತೇ? ಗೊತ್ತಿಲ್ಲ. ನೀವು ಹೇಳಿದರೆ ತಿಳಿದುಕೊಳ್ಳುತ್ತೇನೆ. ಏಕೆಂದರೆ ನಿಮ್ಮಂಥ ಮಹಾತ್ಮರ ಮಾತುಗಳು ನನ್ನ ಉದ್ಧಾರಕ್ಕೆಂದೇ ನಾನು ಭಾವಿಸಿಕೊಳ್ಳುತ್ತೇನೆ. ಸರಿ, ಹಾಗಾದರೆ ಪರಮಾತ್ಮನ ಅನುಗ್ರಹ ಪಡೆಯಲು ಅಥವಾ ತಮ್ಮ ದುಃಖಗಳನ್ನು ನಿವಾರಿಸಿಕೊಳ್ಳಲು ಅಥವಾ ಮೋಕ್ಷವನ್ನು ಪಡೆದುಕೊಳ್ಳಲು ಸಾಧಕರು ಅನುಸರಿಸಿದ ದಾರಿಯನ್ನು ನಾನು ನಿನಗೆ ಹೇಳುತ್ತೇನೆ, ಕೇಳು. ಲೋಕದಲ್ಲಿ ಸಾಧಕರು ಶಮದಮಾದಿ ಗುಣಗಳುಳ್ಳ ಉತ್ತಮರನ್ನು ಕಂಡು ಸಂತೋಷ ಪಡುತ್ತಾರೆ. ಸಮಾನ ಗುಣವುಳ್ಳವರಲ್ಲಿ ಮೈತ್ರಿ ತಾಳುತ್ತಾರೆ. ನೀಚರಾದವರ ಮೇಲೆ ಕನಿಕರ ಪಡುತ್ತಾರೆ, ದಯೆ ತೋರಿಸುತ್ತಾರೆ. ಅಂಥವರು ದುಃಖಗಳಿಂದ ತಾಪಗಳಿಂದ ದೂರವಾಗುತ್ತಾರೆ. ನೀನು ಕೂಡ ಅಂಥ ಸಾಧಕರ ಮಾರ್ಗವನ್ನು ಅನುಸರಿಸಿದರೆ ನಿನ್ನ ದುಃಖವು ದೂರವಾಗುತ್ತದೆ. ಈ ತಪಸ್ಸು, ಈ ಅರಣ್ಯದ ಕಠಿಣ ಜೀವನ ನಿನಗೆ ಬೇಡ. ಪೂಜ್ಯರೇ, ನೀವು ಹೇಳುವ ಮಾರ್ಗ ಸರಿಯಾಗಿದೆ ಎಂದು ನನಗೂ ಅರ್ಥವಾಗುತ್ತದೆ. ಆದರೆ ತಪಸ್ಸು ಮಾಡಿ ನನ್ನ ದುಃಖವನ್ನು ನಿವಾರಿಸಿಕೊಳ್ಳಬೇಕೆಂಬ ನಿರ್ಧಾರದಿಂದ ಹಿಂದೆ ಸರಿಯಲು ಮನಸ್ಸಾಗುತ್ತಿಲ್ಲ. ಅಂದರೆ ನಾನು ಇಷ್ಟೆಲ್ಲ ಹೇಳಿದ ಮೇಲೂ ನಿನ್ನ ನಿರ್ಧಾರವನ್ನು ಬದಲಾಯಿಸಬೇಕೆಂದು ಅನಿಸುತ್ತಿಲ್ಲವೇ? ಖಂಡಿತ ಅನ್ನಿಸುತ್ತಿಲ್ಲ ಪೂಜ್ಯರೇ. ನೀವು ನನಗೆ ಉಪಕಾರ ಮಾಡುವುದಾದರೆ ನನ್ನ ಉದ್ದೇಶ ಸಾಧನೆ ಸಫಲವಾಗುವ ಹಾಗೆ ನನ್ನನ್ನು ಹೃದಯಪೂರ್ವಕವಾಗಿ ಹರಸಿ ಉಪದೇಶ ನೀಡಿ. ಸರಿಯಪ್ಪ, ನಿನ್ನ ನಿರ್ಧಾರ ದೃಢವಾಗಿರುವಾಗ ನಾನೇನು ಮಾಡಲಿ? ಸರಿ, ನಿನಗೆ ನನ್ನಿಂದ ಯಾವ ಉಪದೇಶ ಬೇಕು ಹೇಳು. ಕ್ಷತ್ರಿಯನಾದ ನನ್ನಲ್ಲಿ ವಿನಯ ವಿಧೇಯತೆ ಕಡಿಮೆ ಇದೆ ಎಂಬ ಭಾವನೆ ಬಂದಿದ್ದರೆ ದಯವಿಟ್ಟು ನನ್ನನ್ನು ಕ್ಷಮಿಸಿ. ನೀವು ಶ್ರೀಹರಿಯ ಪರಮ ಭಕ್ತರು. ಆ ಭಕ್ತಿ ಮಾರ್ಗವನ್ನು ನಾನು ಹೇಗೆ ಸಾಧಿಸಬಹುದೆಂದು ಹೇಳಿ. ಧ್ರುವಕುಮಾರ, ಕ್ಷತ್ರಿಯನ ಹಠ ನಿನ್ನಲ್ಲಿದೆ. ಆದರೆ ನಿನ್ನ ತಪಸ್ಸಿನ ನಿರ್ಧಾರವನ್ನು ಬದಲಾಯಿಸಲು ಸಾಧ್ಯವಾಗಲಿಲ್ಲವಲ್ಲ ಎಂದು ಯೋಚಿಸುತ್ತಿದ್ದೇನೆ. ನಾನೇನು ಮಾಡಲಿ ಪೂಜ್ಯರೇ? ನನ್ನ ಚಿಕ್ಕಮ್ಮನ ಚುಚ್ಚು ಮಾತುಗಳನ್ನು ನನಗೆ ಮರೆಯಲಾಗುತ್ತಿಲ್ಲ. ಪ್ರೀತಿಯ ತಂದೆಯ ತೊಡೆಯ ಮೇಲೆ ಕುಳಿತುಕೊಳ್ಳುವ ಭಾಗ್ಯವನ್ನು ಅವರು ಕಿತ್ತುಕೊಂಡರು. ಆದ್ದರಿಂದ ಉತ್ಕೃಷ್ಟವಾದ ಪದವಿಯನ್ನು ಪಡೆಯುವ ಆಸೆಯಾಗಿದೆ. ಅದು ಈಡೇರಲು ಶ್ರೀಹರಿಯ ಕೃಪೆಯಿಂದ ಮಾತ್ರ ಸಾಧ್ಯ. ಆ ಕೃಪೆಯನ್ನು ಪಡೆಯುವ ಮಾರ್ಗವನ್ನು ತಿಳಿಸಿ. ಬ್ರಹ್ಮಪುತ್ರರಾದ ನೀವಲ್ಲದೆ ನನಗೆ ಬೇರಿನ್ನಾರು ಮಾರ್ಗ ತೋರಿಸಬಲ್ಲರು? ಅನವರತೂ ಪವಿತ್ರವಾದ ನಾರಾಯಣ ನಾಮಸ್ಮರಣೆಯಿಂದ ಪುನೀತರಾದ ಪೂಜ್ಯರೇ, ನಾನು ಯಶಸ್ವಿಯಾಗುವಂತೆ ಆಶೀರ್ವದಿಸಿ. ನಾರಾಯಣ ನಾರಾಯಣ. ಬಹಳ ಸಂತೋಷ ಧ್ರುವಕುಮಾರ. ನಿನ್ನ ಸಂಕಲ್ಪ ಕದಲಿಸಲಾಗದಷ್ಟು ದೃಢವಾಗಿದೆ. ನೀನು ಗುರಿ ಸಾಧನೆ ಮಾಡದೆ ಅರಮನೆಗೆ ಹಿಂದಿರುಗುವುದಿಲ್ಲ ಎಂಬುದು ನನಗೂ ಈಗ ಖಚಿತವಾಯಿತು. ನಿನಗೆ ಸೂಕ್ತ ಮಾರ್ಗದರ್ಶನ ಮತ್ತು ಸಲಹೆ ನೀಡುವುದು ನನಗೆ ಬಹಳ ಸಂತೋಷದ ವಿಚಾರ. ಪೂಜ್ಯರೇ, ನಿಮ್ಮ ಕರುಣೆಗೆ ನಾನು ಕೃತಜ್ಞನಾಗಿದ್ದೇನೆ. ನಿಮಗೆ ಅನಂತ ವಂದನೆಗಳನ್ನು ಸಲ್ಲಿಸುತ್ತೇನೆ. ನನ್ನ ತಾಯಿಯ ಮಾತನ್ನು ನೆರವೇರಿಸುವಂತೆ ನಾನು ಶ್ರೀಹರಿಯ ಅನುಗ್ರಹಕ್ಕೆ ಪಾತ್ರನಾಗಬೇಕು. ಖಂಡಿತವಾಗಿ ನೀನು ಶ್ರೀಹರಿಯ ಅನುಗ್ರಹಕ್ಕೆ ಪಾತ್ರನಾಗುತ್ತೆ ಧ್ರುವಕುಮಾರ. ನಿನ್ನ ತಾಯಿಯ ಮಾತು ಪರಮಸತ್ಯ. ನೀನು ಏಕಾಗ್ರತೆಯಿಂದ ಭಗವಂತನಾದ ನಾರಾಯಣನನ್ನು ಭಕ್ತಿಯಿಂದ ಭಜಿಸು. ಧರ್ಮ, ಅರ್ಥ, ಕಾಮ, ಮೋಕ್ಷಗಳೆಂಬ ಚತುರ್ವಿಧ ಪುರುಷಾರ್ಥಗಳನ್ನು ಬೇಡುವ ಮನುಷ್ಯನಿಗೆ ಶ್ರೀಹರಿಯಲ್ಲಿ ಶರಣಾಗುವುದೊಂದೇ ಮಾರ್ಗ. ಪೂಜ್ಯರೇ, ತಪಸ್ಸು ಮಾಡಲು ನಾನು ಒಂದು ಸೂಕ್ತ ಸ್ಥಳವನ್ನು ಆಶ್ರಯಿಸಲೇ? ಖಂಡಿತ ಹಾಗೆ ಮಾಡು ಬಾಲಕ. ಇಲ್ಲಿಯೇ ಸಮೀಪದಲ್ಲಿ ಯಮುನಾ ನದಿಯ ತಟದಲ್ಲಿ ಪುಣ್ಯಪ್ರದವಾದ ಮಧುವನವಿದೆ. ಅಲ್ಲಿಯೇ ನೀನು ಆಶ್ರಯವನ್ನು ಪಡೆದಿದ್ದೆ. ಹಾಗೆ ಆಗಲಿ ಪೂಜ್ಯರೇ, ನಾನು ಮಧುವನಕ್ಕೆ ಹೋಗುತ್ತೇನೆ. ಆ ಮಧುವನದಲ್ಲಿ ಹರಿ ಸಾನ್ನಿಧ್ಯ ನಿತ್ಯವಾಗಿದೆ. ಅಲ್ಲಿಯ ಯಮುನೆಯ ಪವಿತ್ರ ಜಲದಲ್ಲಿ ಸ್ನಾನ ಮಾಡಿ ಉಚಿತ ಕರ್ಮಗಳನ್ನು ಮುಗಿಸಿ ಸಮೀಚನಾಸನದಲ್ಲಿ ಕುಳಿತುಕೋ. ಹಾಗೆ ಆಗಲಿ ಪೂಜ್ಯರೇ. ಅದಾದ ಮೇಲೆ ನಾನು ಶ್ರೀಹರಿಯನ್ನು ಹೇಗೆ ಧ್ಯಾನಿಸಬೇಕೆಂದು ಹೇಳುವ ಕೃಪೆ ಮಾಡಿ. ಆನಂತರ ಪ್ರಾಣಾಯಾಮ ಮಾಡು. ಓಂ ಎಂಬ ಪ್ರಣವದಿಂದ ಗುಣಪೂರ್ಣನಾದ ನಾರಾಯಣನನ್ನು ಧ್ಯಾನಿಸಿ.
ಪ್ರಾಣಗಳನ್ನು ವಶದಲ್ಲಿಟ್ಟುಕೊಂಡು ಇಂದ್ರಿಯಗಳನ್ನು ನಿಯಂತ್ರಿಸಿ ಏಕಾಗ್ರ ಚಿತ್ತದಿಂದ ನಾರಾಯಣನಲ್ಲಿ ಮನಸ್ಸನ್ನಿಡು. ಹಾಗೆ ಮಾಡುತ್ತೇನೆ ಪೂಜ್ಯರೇ. ಈಗ ಲೋಕ ಗುರುವಾದ ಬ್ರಹ್ಮನಿಗೂ ಗುರುವಾದ ಶ್ರೀಹರಿಯನ್ನು ಧ್ಯಾನ ಮಾಡುವ ರೀತಿಯನ್ನು ಹೇಳುತ್ತೇನೆ, ಹೇಳು. ಹೇಳಿ ಪೂಜ್ಯರೇ. ಪ್ರಸನ್ನ ವದನನಾದ, ದಯಾಮಯನಾದ, ಶಂಖ ಚಕ್ರ ಗದಾ ಪದ್ಮಧರ ಚತುರ್ಭುಜನಾದ ಜಗನ್ನಾಥನನ್ನು ನಿಯಮದಿಂದ ಧ್ಯಾನಿಸಬೇಕು. ಸದಾ ಪರಮ ಮಂಗಳ ರೂಪನಾದ ಹರಿರೂಪವನ್ನು ಚಿಂತಿಸು. ನಾನು ನಿನಗೆ ಒಂದು ಅತ್ಯಂತ ರಹಸ್ಯವಾದ ಮಂತ್ರವನ್ನು ಉಪದೇಶಿಸುತ್ತೇನೆ. ಅದನ್ನು ಶ್ರದ್ಧೆಯಿಂದ ಜಪಿಸಿದರೆ ನಿನಗೆ ನಿನ್ನ ಆರಾಧ್ಯ ದೈವದ ದರ್ಶನವಾಗುತ್ತದೆ. ಹಾಗಾದರೆ ಆ ರಹಸ್ಯ ಮಂತ್ರವನ್ನು ಉಪದೇಶಿಸಿ ನನ್ನನ್ನು ಕೃತಾರ್ಥನನ್ನಾಗಿ ಮಾಡಿ ಪೂಜ್ಯರೇ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ಓಂ ನಮೋ ಭಗವತೆ ವಾಸುದೇವಾಯ. ಓಂ. ಧ್ರುವಕುಮಾರ, ಈ ಮಂತ್ರವನ್ನು ಜಪಿಸಿ ಮಂಗಳ ದ್ರವ್ಯದಿಂದ ಪೂಜೆಯನ್ನು ಮಾಡು. ದೇಶ ಕಾಲಗಳನ್ನು ಅನುಸರಿಸಿ ಲಭ್ಯ ದ್ರವ್ಯಗಳಿಂದ ಪೂಜಿಸು. ನೀರು, ವನಸುಮಗಳು, ವನ್ಯ ಫಲ ಮೂಲಗಳು, ಪ್ರಶಸ್ತ ತುಳಸಿಗಳಿಂದ ತುಳಸಿ ಪ್ರಿಯನನ್ನು ಪೂಜಿಸು. ನೀವು ಹೇಳಿದಂತೆಯೇ ಮಾಡುತ್ತೇನೆ ಗುರುಗಳೇ. ಶಿಲೆ ಅಥವಾ ಲೋಹದ ಪ್ರತಿಮೆಯೂ ಇರಬಹುದು. ಅದೇನೂ ಇಲ್ಲದಿದ್ದರೆ? ಇರಲೇಬೇಕೆಂದಿಲ್ಲ. ನೀರಿನಲ್ಲಿ, ಸೂರ್ಯನಲ್ಲಿ, ಪ್ರಕೃತಿಯಲ್ಲಿ ಭಗವಂತನಿರುವನೆಂದು ತಿಳಿದು ಮೌನದಿಂದ ಪೂಜಿಸು. ಸದಾ ಶಾಂತವಾಗಿರು, ಮಿತವಾಗಿ ಭುಜಿಸು. ಹಾಗೆ ಆಗಲಿ ಪೂಜ್ಯರೇ. ಮಗು, ನೀನಿನ್ನೂ ಚಿಕ್ಕವನು, ಹಸಿವನ್ನು ತಡೆಯುವುದು ಕಷ್ಟ. ಆದರೂ ಕಾಡಿನ ಫಲಗಳನ್ನು ಭಗವಂತನಿಗೆ ಅರ್ಪಿಸಿ ಸ್ವಲ್ಪ ಮಾತ್ರ ಸೇವಿಸಿ. ಅನಂತರ ಹರಿಯ ಲೀಲೆಗಳನ್ನು ನೆನೆದು ನಾನು ಹೇಳಿದ ಮಂತ್ರಗಳ ಸಹಿತ ಸಕಲೋಪಚಾರಗಳನ್ನು ಅರ್ಪಿಸಲು ಮರೆಯಬೇಡ. ಇಲ್ಲ ಪೂಜ್ಯರೇ, ನಿಮ್ಮ ಯಾವ ಮಾತನ್ನೂ ನಾನು ಮರೆಯುವುದಿಲ್ಲ. ಕಾಯ ವಾಚ ಮನಸ ಭಕ್ತಿಯಿಂದ ಶ್ರೀಹರಿಯ ಪೂಜೆ ಮಾಡು. ಭಕ್ತಿ ಶ್ರದ್ಧೆಯಿಂದ ಸೇವಿಸುವ ಭಕ್ತರಿಗೆ ಶ್ರೀಹರಿಯು ಧರ್ಮ, ಅರ್ಥ, ಕಾಮ, ಮೋಕ್ಷಗಳನ್ನು ಕರುಣಿಸುತ್ತಾನೆ. ಬೇಡಿದ್ದನ್ನೆಲ್ಲ ಅನುಗ್ರಹಿಸುತ್ತಾನೆ. ಏಕಾಂತ ಭಕ್ತರಿಗೆ ಮೋಕ್ಷವನ್ನೇ ದಯಪಾಲಿಸುತ್ತಾನೆ. ನೀನು ಈ ಕ್ರಮದಲ್ಲಿ ದೃಢ ಭಕ್ತಿಯಿಂದ ನಿನ್ನ ತಪಸ್ಸನ್ನು ಆಚರಿಸು. ನಿನಗೆ ಮಂಗಳವಾಗಲಿ, ಶ್ರೀಹರಿಯ ಕೃಪೆ ಪ್ರಾಪ್ತವಾಗಲಿ. ನಾರಾಯಣ ನಾರಾಯಣ. ಓಂ ನಮೋ ಭಗವತೆ ವಾಸುದೇವಾಯ. ಓಂ. 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 ಮಗು ಧ್ರುವ, ನಿನ್ನ ತಪಸ್ಸಿಗೆ ಮೆಚ್ಚಿದ್ದೇನೆ. ನೋಡು ಮಗು, ನಾನು ಪ್ರತ್ಯಕ್ಷನಾಗಿದ್ದೇನೆ. ನಿನ್ನ ಕಣ್ಣನ್ನು ತೆರೆದು ನೋಡು ಮಗು. ಶ್ರೀಹರಿ, ನಾರಾಯಣ, ದಯಾಮಯ, ನಮೋ ನಮಃ, ನಮೋ ನಮಃ.
भवभयहरण पावनचरण नमो नमो नारायण सुरमुनि करुणा लक्ष्मी रमण नमो नमो नारायण नमो नमो नारायण अनादिमूर्ति अनंत शयन अपार महिमने नारायण त्रिलोकवंदित त्रिभुवन पालक श्रीचक्रधारी नारायण श्रीचक्रधारी नारायण भवभयहरण पावनचरण नमो नमो नारायण नमो नमो नारायण अमित पराक्रम अकलंक चरित दानव मर्दन नारायण युग युगदली जगवनु रक्षिसुव जगदोद्धारने नारायण भवभयहरण पावनचरण नमो नमो नारायण सुरमुनि करुणा लक्ष्मी रमण नमो नमो नारायण नमो नमो नारायण ರಾಜ್ಕುಮಾರ, ನಿನ್ನ ಮನಸ್ಸಿನ ಕೋರಿಕೆ ಏನೆಂದು ನನಗೆ ತಿಳಿದಿದೆ. ನಿನಗೆ ಸಾಮಾನ್ಯರಿಗೆ ಸಿಗಲು ಅಸಾಧ್ಯವಾದ ಧ್ರುವ ಪದವಿಯನ್ನು ಕೊಟ್ಟಿದ್ದೇನೆ. ಗೃಹ ನಕ್ಷತ್ರಾದಿ ಜ್ಯೋತಿರ್ಚಕ್ರವೇ ಸುತ್ತುತ್ತಿರುವ ಪ್ರಕಾಶಮಾನವಾದ ಧ್ರುವಲೋಕಾಧಿಪತ್ಯ ನಿನ್ನದು. ಕಲ್ಪಲಯಗಳಲ್ಲೂ ಅದಕ್ಕೆ ನಾಶವೆಂಬುದೇ ಇಲ್ಲ. ಮುಂದಿನ ಕಲ್ಪದವರು ಕೂಡ ಆ ಲೋಕದಲ್ಲೇ ಇರುತ್ತಾರೆ. ಧರ್ಮ, ಅಗ್ನಿ, ಕಶ್ಯಪ, ಇಂದ್ರ, ಸಪ್ತಋಷಿಗಳು ಮುಂತಾದವರು ಆ ನಿನ್ನ ಲೋಕವನ್ನು ನಕ್ಷತ್ರಾದಿಗಳಂತೆಯೇ ಸುತ್ತುತ್ತಾರೆ. ಪ್ರಭು, ನಿನ್ನ ಅನುಗ್ರಹದಿಂದ ನನಗೆ ಪರಮಾನಂದವಾಯಿತು. ಮಗು ಧ್ರುವ, ನಿನ್ನ ತಂದೆ ಉತ್ಥಾನಪಾದ ರಾಜ ವಾನಪ್ರಸ್ಥಕ್ಕೆ ಹೋದ ಮೇಲೆ ನೀನು 36,000 ವರ್ಷಗಳ ಕಾಲ ಪ್ರಜೆಗಳಿಗೆ ಪ್ರಿಯನಾಗಿ ರಾಜ್ಯವನ್ನು ಪಾಲಿಸು. ಅನೇಕ ಯಜ್ಞಗಳನ್ನು ಮಾಡಿ ಕೀರ್ತಿವಂತನಾಗು. ಸರ್ವ ಸುಖಗಳನ್ನು ಅನುಭವಿಸು. ಎಲ್ಲ ಪುಣ್ಯ ಕರ್ಮಗಳ ಫಲವನ್ನು ಪಡೆದುಕೋ. ವೃದ್ಧಾಪ್ಯದಲ್ಲಿ ನನ್ನ ಸ್ಮರಣೆ ಮಾಡು. ನಾನು ನಿನಗೆ ಮರುಜನ್ಮವಿಲ್ಲದ ಮೋಕ್ಷವನ್ನು ನೀಡುತ್ತೇನೆ. ಧನ್ಯನಾದೆ ತಂದೆ, ಧನ್ಯನಾದೆ.